ಸರ್, ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಆ ಮಹಾತಾಯಿ ಅಣ್ಣಮ್ಮ ದೇವಿಯನ್ನ ಸತತವಾಗಿ 26 ವರ್ಷಗಳಿಂದ ತಾಯಿಯನ್ನ ಇಲ್ಲಿ ತಂದು, ಬೆಂಗಳೂರಿನಿಂದ ತಂದು ಸಮಗ್ರ ಚಿಕ್ಕಬಳ್ಳಾಪುರ ನಾಡಿನ ಜನತೆಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಪೂಜೆ ಪುನಸ್ಕಾರಗಳನ್ನ, ಈ ಹೋಮಗಳನ್ನ, ಹವನಗಳನ್ನ ಮತ್ತು ಆ ದೇವಿಯ ಕೃಪೆಗೆ ಎಲ್ಲರೂ ಪಾತ್ರರಾಗ್ಲಿ ಅಂತ ದೇವಿನ ತಂದು ಪೂಜಿಸ್ತಾ ಇದ್ದಾರೆ. ಅದೇ ರೀತಿ ಆ ತಾಯಿಯ ಪೂಜೆ ಕೃಪೆಗೆ ನಾನು ಕೂಡ ಇವತ್ತು ಪಾತ್ರನಾಗಿ ತಾಯಿಯ ದರ್ಶನವನ್ನು ಪಡೆದು ಸಮಗ್ರ ಚಿಕ್ಕಬಳ್ಳಾಪುರ ನಾಡಿನ ಜನತೆಗೆ, ಅದರಲ್ಲೂ ಕೂಡ ನಾನೊಬ್ಬ ರೈತನ ಮಗನಾಗಿರೋದ್ರಿಂದ ರೈತರಿಗೆ ವಿಶೇಷವಾಗಿ ಮಳೆ ಬೆಳೆ ಎಲ್ಲ ಕೂಡ ಸಂಪೂರ್ಣವಾಗಿ ಆಗ್ಲಿ ಅಂತ ನಾನು ಆ ತಾಯಿಯಲ್ಲಿ ಬೇಡ್ಕೊಂಡಿದ್ದೀನಿ ಸರ್. ಆಟೋ ಕೊಡ್ತಿರೋ ವಿಶೇಷತೆ ಏನು ಅಂತ ಸರ್? ಇಷ್ಟು ದಿನ ಗೋದಾನಿ ಹರೀಶ್ ಕೆ ರೆಡ್ಡಿ ಆಗಿತ್ತು, ಈಗ ಆಟೋದಾನಿ ಹರೀಶ್ ಕೆ ರೆಡ್ಡಿ ಆಗ್ತಿದ್ದೀರಾ, ಏನು ಸರ್ ಇದರ ಒಂದು ಹಿಂದಿನ ರಹಸ್ಯ? ಸರ್, ಈಗ ಪ್ರತಿನಿತ್ಯ ನಾವು ಒಂದೊಂದು ಕೆಲಸ ಸಾಮಾನ್ಯವಾಗಿ ನಾವು ಮಾಡ್ಕೊಂಡು ಬರ್ತಾನೆ ಇದೀವಿ. ಅದೇ ರೀತಿ ಇವತ್ತು ನನ್ನ ಸ್ನೇಹಿತ, ನನ್ನ ಆತ್ಮೀಯ, ನನ್ನ ಸಹೋದರ ಸಮಾನರಾದಂತಹ ಮಂಜೂರ್ ಅವರಿಗೆ ನಾನು ಇವತ್ತು ಒಂದು ಆಟೋವನ್ನು ಕೊಡುವಂತ ಕೆಲಸ ಮಾಡಿದ್ದೀನಿ. ಆ ತಾಯಿ ಅಣ್ಣಮ್ಮ ದೇವಿ ಅವ್ರ ಕುಟುಂಬದ ಮೇಲೆ ಸದಾ ಆಶೀರ್ವಾದ ಇಟ್ಟು ಅವ್ರ ಕುಟುಂಬ ಸಂಪೂರ್ಣವಾಗಿ ಅದರದಿಂದ ಜೀವನ ಸಂಪೂರ್ಣವಾಗಿ ಸಮೃದ್ಧಿಯಾಗಿ ಖುಷಿಯಿಂದ ಬೆಳಗ್ಲಿ ಅಂತ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಉದ್ದೇಶ ಏನು ಅಂತ ಸರ್, ಈಗ ಅವ್ರನ್ನ ಕೇಳ್ದೆ ನಾನು ಈ ಹಿಂದೆ, ನೀನ್ ಏನ್ ಮಾಡ್ತಾ ಇದ್ದಪ್ಪ ಅಂದ್ರೆ, ಅಣ್ಣ ನಾನು ಆಟೋ ಓಡಿಸ್ಕೊಂಡಿದ್ದೆ. ಮತ್ತೆ ಈಗ ಯಾಕೆ ಅಂದ್ರೆ, ಇಲ್ಲಣ್ಣ ಏನೋ ಅಲ್ಪ ಸ್ವಲ್ಪ ನಮ್ಮ ಆರೋಗ್ಯ ಸಮಸ್ಯೆ, ಮನೆಯಲ್ಲಿ ಮಗುಗೆ ಆರೋಗ್ಯ ಸಮಸ್ಯೆ ಆಯ್ತು, ಹಂಗಾಗಿ ಆಟೋನ್ನ ನಾನು ಮಾರ್ಬಿಟ್ನಣ್ಣ. ಆಟೋ ಮಾರಿದ್ರಿಂದ ಮತ್ತೆ ಅವ್ನ ದುಡಿಮೆಗೆ ಇನ್ನೇನಾದ್ರೂ ಬೇಕಲ್ವಾ, ಮೊದ್ಲಿಂದ ಯಾವ ವೃತ್ತಿ ಮಾಡ್ತಾ ಇದ್ದ ಅದೇ ವೃತ್ತಿ ಮುಂದುವರಿಸ್ಬೇಕಂತ ಹೇಳ್ಬಿಟ್ಟು, ಮತ್ತೆ ನೀನ್ ಆಟೋ ತಗೊಟ್ರೆ ಓಡಿಸ್ಕೊಂತೀಯ ಅಂದ್ರೆ, ಹೂ ಅಣ್ಣ ಖಂಡಿತವಾಗ್ಲಂದ. ಅದೇ ರೀತಿ ನಾನು ಅವ್ರಿಗೆ ಇವತ್ತಿನ ದಿನ ಆಟೋವನ್ನ ಕೊಡ್ಸುವಂತ ಕೆಲಸ ಮಾಡಿದ್ದೀನಿ. ಸಮಾಜದಲ್ಲಿ ಪ್ರತಿ ಕುಟುಂಬವನ್ನ ಈ ತರ ಒಂದೊಂದು ವಸ್ತುವನ್ನು ಕೊಟ್ಟು ಅವರ ಒಂದು ಜೀವನವನ್ನ ಇದು ಮಾಡ್ತಿದ್ದೀರಾ. ಮುಂದಿನ ಈ ಜಾತ್ರೆ ದಿನಕ್ಕೆ ಯಾವ ರೀತಿಯ ಕೊಡುಗೆ ನೀಡಬೇಕು ಅಂತ ಮನಸ್ಸಲ್ಲಿ ಸಂಕಲ್ಪ ಇದೆಯಾ ಸರ್? ಈಗ ಗೋದಾನ ಮಾಡಿದೀವಿ. ಯಾರೇ ಬಡವರು ಇಡೀ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅರ್ಹ ಬಡವ್ರ ಮನೆಯಲ್ಲಿ ಯಾರ ಮನೆಯಲ್ಲಾದ್ರೂ ಸಾವಾಗ್ಲಿ ಅವ್ರಿಗೆ ಅಂತ್ಯ ಸಂಸ್ಕಾರಕ್ಕೆ ಸಹಾಯಧನ ಘೋಷಣೆ ಮಾಡಿದೀವಿ. ಅದೇ ರೀತಿ ಯಾರೇ ಕಷ್ಟ ಅಂತ ಹಾಸ್ಪಿಟ್ಲ್ ಅಂತ ಬಂದವ್ರಿಗೆ ನಮ್ ಕೈಯಲ್ಲಾದಷ್ಟು ಹಾಸ್ಪಿಟ್ಲ್ಗೆ ಸಹಾಯ ಮಾಡಿದೀವಿ. ಅದೇ ರೀತಿ ಯಾರೇ ವಿದ್ಯಾರ್ಥಿಗಳು ಬಂದ್ರು ಕೂಡ ವಿದ್ಯಾರ್ಥಿಗಳು ಕೂಡ ಸಹಾಯನ ಮಾಡುವಂತ ಕೆಲಸ ಮಾಡಿದೀವಿ. ಇನ್ನೇನ್ ನನ್ನ ಕೈಯಲ್ಲಿ ಭಗವಂತ ಎಷ್ಟು ಶಕ್ತಿ ಕೊಟ್ಟಿದ್ದಾನೆ ಅಷ್ಟು ಮಾಡ್ಕೊಂಡು ಬಂದಿದ್ದೀನಿ. ಮಾಡ್ಲಿಕ್ಕೆ ಪ್ರೇರೇಪಣೆ ನಮ್ ತಂದೆ ತಾಯಿ, ನಾನ್ ನಂಬಿರೋ ದೇವರು, ಸಮಗ್ರ ಚಿಕ್ಕಬಳ್ಳಾಪುರ ನಾಡಿನ ಜನತೆ. ಆಟೋ ಅದೇ ಸರ್, ಅವ್ರ ಕುಟುಂಬ 100 ಕಾಲ ಅವರು ವಂಶ ಪಾರಂಪರ್ಯಕವಾಗಿ ಇನ್ನೊಂದು 10 ಆಟೋಗಳನ್ನ ಮಂಜು ಕೂಡ ಸಂಪಾದನೆ ಮಾಡಿ ಒಂದ್ ಸಮಾಜದಲ್ಲಿ ಮಾದರಿ ವ್ಯಕ್ತಿಯಾಗಿ ಬೆಳಿಲಿ ಅಂತ ನಾನು ಭಾವಿಸ್ತಾ ಇದ್ದೀನಿ ಸರ್. ಸರ್, ಇದು ಆಟೋರ್ ಬಾಧೆ ಆಟೋರ್ಗೆ ಗೊತ್ತಾಗುತ್ತೆ. ಯಾಕೆಂದ್ರೆ ನನ್ನ ಮಗಳಿಗೆ ಸ್ವಲ್ಪ ಆರೋಗ್ಯ ವಿಚಾರದಲ್ಲಿ ನನ್ನ ಹತ್ರ ಆಟೋ ಇತ್ತು, ಆಟೋ ಮಾರ್ಕೊಂಡೆ. ನಾನು ಮನೇಲಿದ್ದೆ. ನನಗೆ ಹರೀಶಣ್ಣ ನನ್ನ ಫ್ರೆಂಡನ್ನು ಕಳಿಸಿ, ಅರುಣ್ ಅಂತ ನನ್ನ ಫ್ರೆಂಡನ್ನು ಕಳಿಸಿ, ಮಂಜು ಏನಾಗಿದೆ ಅಂತ ಕೇಳ್ರಿ ಅಂದ್ಬಿಟ್ಟು ಕೇಳಿದಾಗ ನನ್ನ ಅಂಗಡಿ ಹತ್ರ ಕರ್ಸ್ಕೊಂಡು ಹರೀಶಣ್ಣ ಕರ್ಸ್ಕೊಂಡು ನನ್ನ ಏನು ಕೇಳಲಿಲ್ಲ. ಏನು ನಿನ್ನ ಸಮಸ್ಯೆ, ಯಾಕೆ ಮನೇಲಿದೆಯಾ, ಏನು ನಿನ್ನ ಕತೆ ಅಂತ ಕೇಳಿದ್ರು. ಏನಿಲ್ಲ ಅಣ್ಣ ಈ ಥರ ಆಗಿದೆ ಅಂದೆ. ಏನು ಮಾಡ್ತೀಯಾ ಅಂತ ಕೇಳಿದ್ರು. ಅಣ್ಣ ಆಟೋ ಕೊಡಿಸಿದ್ರೆ ಆಟೋ ನಾನು ಕೇಳಲಿಲ್ಲ, ಆದ್ರೂ ಆಟೋ ಕೊಡಿಸ್ತೀನಿ, ಆಟೋ ಓಡಿಸ್ಕೋ, ಆರಾಮಾಗಿ ಜೀವನ ಕಟ್ಕೊ. ನನಗೆ 2 ಹೆಣ್ಮಕ್ಳಿರೋದು ಸರ್. ನಾನು ತುಂಬ ದುಡ್ದು ಬಂದಿರೋನು. ಆದರೆ ನನಗೆ ನಾನು ಕೇಳಲಿಲ್ಲ ಹರೀಶಣ್ಣ ಹತ್ರ ಹೋಗ್ಬಿಟ್ಟು. ಹರೀಶಣ್ಣನೇ ಮಂಜು ನಿನ್ಗೆ ಆಟೋ ಕೊಡಿಸ್ತೀನಿ, ಆಟೋ ಓಡಿಸ್ಕೊ ಅಂದ್ಬಿಟ್ಟು ಯಾವತ್ತು ಕೊಡಿಸ್ಬೇಕು ಅಂದ್ರು. ಅಣ್ಣ ನಿಮ್ಗೆ ಯಾವತ್ತು ಬಂದ್ರೆ ಅವತ್ತು ಕೊಡಿಸ್ರೋಣ ಅಂತ. ಇವತ್ತು ತಾಯಿ ಆಶೀರ್ವಾದದಿಂದ ನಾನು ನಂಬಿರೋ ಅಣ್ಣನಿಂದ ನನ್ಗೆ ಆಟೋ ಬಂದಿದೆ, ಹರೀಶಣ್ಣನ ಮುಖಾಂತರ. ಅಷ್ಟೇ ಸರ್. ಅವ್ರಿಗೇನು ಹೇಳಕ್ಕಾಗುತ್ತೆ ಸರ್? ಇವಾಗ ನಾವು ಮುಂದೆ ಇದ್ದಾರೆ, ಅವ್ರಿಗೇನು ಹೇಳಕ್ಕಾಗಲ್ಲ. ನಾವು ಯಾವತ್ತೂ ನಾವು ಚಿರಋಣಿ ಆಗಿರ್ತೀವಿ ಸರ್, ಜೀವನ ಪರ್ಯಂತವಾಗಿ. ನನ್ನ ಫ್ಯಾಮಿಲಿ ಏನಿದೆ, ನಾವ್ 4 ಜನ ಇರೋದು, ನನ್ನ ಹೆಂಡತಿ, ನಾನು, 2 ಮಕ್ಕಳು. ಯಾವತ್ತೂ ಜೀವನ ಪರ್ಯಂತ ಋಣಿ ಆಗಿರ್ತೀರ ಹರೀಶಣ್ಣ. ಅವ್ರು ಯಾರು ನಿಮ್ ಕಡೆ ನೋಡಿಲ್ಲ, ಹರೀಶಣ್ಣ ಸಮಾಜದಲ್ಲಿ MP MLA ಆಗ್ಬೇಕು ಅಂತ ಬಂದಿಲ್ಲ. ದೇವರ ಆಶೀರ್ವಾದ, ಅಮ್ಮನ ಆಶೀರ್ವಾದ ಆಗಿದ್ರೆ ಹಾಗೆ ಆಗ್ತದೆ. ಈ ಆಟೋ ನಿಮ್ಮ ಕುಟುಂಬಕ್ಕೆ ಸ್ವಲ್ಪ ಸಮಸ್ಯೆ ಸಮಾಜ ಮಾಡಿ ನನ್ನ ಮಕ್ಕಳ ಹರೀಶಣ್ಣ, ನಾನು ಹರೀಶಣ್ಣ
ಅವ್ರಿಗೆ ದೊಡ್ಡ ಗುಣ ಅವರೇ ಕೊಟ್ಟಿರೋ ಅವ್ರಿಗೊಂದು ಆಶೀರ್ವಾದ ಅವ್ರು ದುಡ್ಡು ಅಂತಿದ್ದೆ ಮನುಷ್ಯ ಅಷ್ಟೇ. ಓಕೆ.